ಜನವರಿ ತಿಂಗಳಲ್ಲಿ ಹುಟ್ಟಿದವರ ವಿಶೇಷತೆ, ಗುಣಗಳು ಮತ್ತು ಸಾಧನೆಗಳು. ನಮಸ್ಕಾರ ಸ್ನೇಹಿತರೆ, ಹರ ಹರ ಮಹಾದೇವ. ಶಿವಲೋಕಕ್ಕೆ ಸ್ವಾಗತ. ಒಬ್ಬ ವ್ಯಕ್ತಿಯ ಜನ್ಮದಿನವು ಕೇವಲ ಒಂದು ದಿನಾಂಕವಲ್ಲ, ಅನೇಕ ಜನರು ಹುಟ್ಟಿದ ತಿಂಗಳು ವ್ಯಕ್ತಿತ್ವದ ಮೇಲೆ ಕೆಲವು ಪ್ರಭಾವ ಬೀರುತ್ತದೆ ಎಂದು ನಂಬುತ್ತಾರೆ. ಇಂದು ನಾವು ಜನವರಿ ತಿಂಗಳಲ್ಲಿ ಹುಟ್ಟಿದವರ ಬಗ್ಗೆ ಆಸಕ್ತಿದಾಯಕ ವಿಷಯಗಳನ್ನು ತಿಳಿದುಕೊಳ್ಳೋಣ. ನೀವು ಅಥವಾ ನಿಮ್ಮ ಮನೆಯವರ ಜನವರಿಯಲ್ಲಿ ಹುಟ್ಟಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಈ ವಿಡಿಯೋದಲ್ಲಿ ಜನವರಿಯಲ್ಲಿ ಹುಟ್ಟಿದವರ ಗುಣಗಳು, ವಿಶೇಷತೆಗಳು, ದುರ್ಬಲತೆಗಳು, ಪ್ರೀತಿ, ಉದ್ಯೋಗ, ಹಣಕಾಸು ಮತ್ತು ಸಾಧನೆಗಳ ಬಗ್ಗೆ ವಿವರವಾಗಿ ತಿಳಿಯಲಿದೆ. ಜನವರಿಯಲ್ಲಿ ಹುಟ್ಟಿದವರ ವ್ಯಕ್ತಿತ್ವ. ಜನವರಿಯಲ್ಲಿ ಹುಟ್ಟಿದವರು ಸಾಮಾನ್ಯವಾಗಿ ಶಿಸ್ತುಬದ್ಧ ಮತ್ತು ಜವಾಬ್ದಾರಿಯುತ ವ್ಯಕ್ತಿಗಳಾಗಿರುತ್ತಾರೆ ಎಂದು ಹೇಳಲಾಗುತ್ತದೆ. ಇವರು ಯಾವುದೇ ಕೆಲಸವನ್ನು ಅರ್ಧಕ್ಕೆ ಬಿಡಲು ಇಷ್ಟಪಡುವುದಿಲ್ಲ. ಒಂದು ಗುರಿ ಇಟ್ಟರೆ ಅದನ್ನು ಸಾಧಿಸಲು ಪ್ರಯತ್ನಿಸುತ್ತಾರೆ. ಇವರು ಜೀವನದಲ್ಲಿ ದೊಡ್ಡ ಕನಸುಗಳನ್ನು ಕಾಣುತ್ತಾರೆ, ಆದರೆ ಕನಸು ಕಾಣುವುದಷ್ಟೇ ಅಲ್ಲ, ಅದನ್ನು ನನಸಾಗಿಸಲು ತುಂಬ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ನಾಯಕತ್ವದ ಗುಣ. ಇವರು ಜನವರಿಯಲ್ಲಿ ಹುಟ್ಟಿದವರಲ್ಲಿ ನಾಯಕತ್ವದ ಗುಣ ಹೆಚ್ಚಾಗಿ ಕಂಡುಬರುತ್ತದೆ ಎಂದು ಹಲವರು ನಂಬುತ್ತಾರೆ. ಗುಂಪಿನಲ್ಲಿ ಇದ್ದಾಗ ಇವರು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಸಮಸ್ಯೆ ಬಂದಾಗ ಹೆದರದೆ ಎದುರಿಸುತ್ತಾರೆ. ಇವರ ಮಾತು ಮತ್ತು ವರ್ತನೆ ಇತರರ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತದೆ. ಆತ್ಮವಿಶ್ವಾಸ ಇವರ ದೊಡ್ಡ ಶಕ್ತಿ. ಆತ್ಮವಿಶ್ವಾಸ ಎಷ್ಟೇ ಕಷ್ಟ ಬಂದರೂ ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಒಂದು ಬಾಗಿಲು ಮುಚ್ಚಿದರೆ ಮತ್ತೊಂದು ಬಾಗಿಲು ತೆರೆಯುತ್ತದೆ ಎಂಬ ನಂಬಿಕೆಯೊಂದಿಗೆ ಮುಂದೆ ಸಾಗುತ್ತಾರೆ. ಪರಿಶ್ರಮ. ಜನವರಿಯಲ್ಲಿ ಹುಟ್ಟಿದವರು ತುಂಬ ಪರಿಶ್ರಮಿಗಳು. ಅದೃಷ್ಟಕ್ಕಿಂತ ಪರಿಶ್ರಮಕ್ಕೆ ಹೆಚ್ಚು ಮಹತ್ವವನ್ನು ನೀಡುತ್ತಾರೆ. ಇವರು ಯಶಸ್ಸು ಸುಲಭವಾಗಿ ಬರುವುದಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಂಡಿರುತ್ತಾರೆ. ಅದಕ್ಕಾಗಿ ದಿನದಿಂದ ದಿನಕ್ಕೆ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಪ್ರಾಮಾಣಿಕತೆ. ಇವರು ಸುಳ್ಳು ಮತ್ತು ಮೋಸವನ್ನು ಇಷ್ಟಪಡುವುದಿಲ್ಲ. ಒಮ್ಮೆ ಯಾರನ್ನಾದರೂ ನಂಬಿದರೆ ಸಂಪೂರ್ಣ ಮನಸ್ಸಿನಿಂದ ನಂಬುತ್ತಾರೆ, ಆದರೆ ಯಾರಾದರೂ ಮೋಸ ಮಾಡಿದರೆ ಮತ್ತೆ ನಂಬಲು ಸಮಯ ತೆಗೆದುಕೊಳ್ಳುತ್ತಾರೆ. ಸ್ನೇಹದಲ್ಲಿ ಹೇಗಿರುತ್ತಾರೆ. ಜನವರಿಯಲ್ಲಿ ಹುಟ್ಟಿದವರು ಹೆಚ್ಚು ಸ್ನೇಹಿತರನ್ನು ಹೊಂದದೇ ಇರಬಹುದು, ಆದರೆ ಇರುವ ಸ್ನೇಹವನ್ನು ತುಂಬ ಮೌಲ್ಯಯುತವಾಗಿ ನೋಡುತ್ತಾರೆ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಒಮ್ಮೆ ಸ್ನೇಹ ಮಾಡಿದರೆ ಕೊನೆಯವರೆಗೂ ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಪ್ರೀತಿಯ ವಿಷಯದಲ್ಲಿ ಇವರು ತುಂಬ ಗಂಭೀರವಾಗಿರುತ್ತಾರೆ. ಇವರಿಗೆ ನಿಜವಾದ ಸಂಬಂಧ ಬೇಕಾಗಿರುತ್ತದೆ. ಹೊರಗಿನ ಆಕರ್ಷಣೆಗಿಂತ ವ್ಯಕ್ತಿಯ ಗುಣ ಮತ್ತು ನಂಬಿಕೆಗೆ ಹೆಚ್ಚು ಬೆಲೆ ಕೊಡುತ್ತಾರೆ. ಕುಟುಂಬದ ಬಗ್ಗೆ ಕಾಳಜಿ. ಕುಟುಂಬದವರಿಗಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧರಾಗಿರುತ್ತಾರೆ. ತಮ್ಮ ಜವಾಬ್ದಾರಿಗಳನ್ನು ಚೆನ್ನಾಗಿ ನಿರ್ವಹಿಸಲು ಪ್ರಯತ್ನಿಸುತ್ತಾರೆ. ಕುಟುಂಬದ ಗೌರವವನ್ನು ಕಾಪಾಡಲು ಬಯಸುತ್ತಾರೆ. ಹಣದ ನಿರ್ವಹಣೆ. ಹಣದ ವಿಷಯದಲ್ಲಿ ಇವರು ಜಾಗರೂಕರಾಗಿರುತ್ತಾರೆ. ಅನಗತ್ಯ ಖರ್ಚು ಮಾಡುವುದನ್ನು ತಪ್ಪಿಸಲು ಪ್ರಯತ್ನಿಸುತ್ತಾರೆ. ಭವಿಷ್ಯಕ್ಕಾಗಿ ಹಣ ಉಳಿಸುವ ಅಭ್ಯಾಸ ಇವರಲ್ಲಿ ಕಂಡುಬರಬಹುದು.
ಉದ್ಯೋಗದಲ್ಲಿ ಯಶಸ್ಸು. ನಾಯಕತ್ವ ಮತ್ತು ಶಿಸ್ತಿನ ಕಾರಣದಿಂದ ಹಲವಾರು ಕ್ಷೇತ್ರಗಳಲ್ಲಿ ಯಶಸ್ಸು ಪಡೆಯುವ ಸಾಧ್ಯತೆ ಇರುತ್ತದೆ. ಆಡಳಿತ, ಶಿಕ್ಷಣ, ವ್ಯಾಪಾರ, ತಂತ್ರಜ್ಞಾನ, ಸರ್ಕಾರಿ ಸೇವೆ ನಿರ್ವಹಣೆ ಮುಂತಾದ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಬಹುದು ಎಂದು ನಂಬಲಾಗಿದೆ. ಇವರ ದುರ್ಬಲತೆಗಳು. ಯಾರೂ ಪರಿಪೂರ್ಣರಲ್ಲ. ಒಬ್ಬೊಬ್ಬರಲ್ಲೂ ಒಂದೊಂದು ದುರ್ಬಲತೆಯನ್ನೋದು ಇರುತ್ತದೆ. ಜನವರಿಯಲ್ಲಿ ಹುಟ್ಟಿದವರಲ್ಲೂ ಕೆಲವು ದುರ್ಬಲತೆಗಳು ಇರಬಹುದು. ಕೆಲವೊಮ್ಮೆ ಹಠದ ಸ್ವಭಾವ ಹೊಂದಿರಬಹುದು. ತಮ್ಮ ಅಭಿಪ್ರಾಯವೇ ಸರಿ ಎಂದು ಭಾವಿಸುವ ಸಂದರ್ಭಗಳೂ ಬರಬಹುದು. ಇದರಿಂದ ಕೆಲವು ಸಂಬಂಧಗಳಲ್ಲಿ ಅಸಮಾಧಾನ ಉಂಟಾಗಬಹುದು. ಕೋಪ. ಇವರು ಸಾಮಾನ್ಯವಾಗಿ ಶಾಂತವಾಗಿರಬಹುದು. ಆದರೆ ಕೋಪ ಬಂದರೆ ಸುಲಭವಾಗಿ ನಿಯಂತ್ರಿಸಲು ಕಷ್ಟವಾಗಬಹುದು. ನಂತರ ತಮ್ಮ ಮಾತುಗಳ ಬಗ್ಗೆ ವಿಷಾದಿಸುವ ಸಾಧ್ಯತೆ ಇರುತ್ತದೆ. ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚು. ಜನವರಿಯಲ್ಲಿ ಹುಟ್ಟಿದ ಅನೇಕರು ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕ ವಿಷಯಗಳಲ್ಲಿ ಆಸಕ್ತಿಯನ್ನು ಹೊಂದಿರುತ್ತಾರೆ ಎಂದು ಹೇಳಲಾಗುತ್ತದೆ. ಜೀವನದ ಅರ್ಥವನ್ನು ತಿಳಿಯಲು ಬಯಸುತ್ತಾರೆ. ಜನವರಿಯಲ್ಲಿ ಹುಟ್ಟಿದವರು ಮಾಡುವ ಸಾಧನೆಗಳು. ಇವರು ಜೀವನದಲ್ಲಿ ನಿಧಾನವಾಗಿ ಆದರೆ ದೃಢವಾಗಿ ಮುಂದೆ ಸಾಗುವವರಾಗಿರುತ್ತಾರೆ. ಆರಂಭದಲ್ಲಿ ಕಷ್ಟಗಳು ಬಂದರೂ ಕೊನೆಗೆ ಯಶಸ್ಸು ಪಡೆಯುವ ಸಾಧ್ಯತೆ ಹೆಚ್ಚು ಎಂದು ಹಲವರು ನಂಬುತ್ತಾರೆ. ಇವರು ಸಮಾಜದಲ್ಲಿ ಗೌರವ ಮತ್ತು ಗುರುತನ್ನು ಗಳಿಸಲು ಪ್ರಯತ್ನಿಸುತ್ತಾರೆ. ತಮ್ಮ ಕುಟುಂಬದ ಹೆಸರು ಬೆಳಗಿಸುವ ಆಸೆಯನ್ನು ಹೊಂದಿರುತ್ತಾರೆ. ಯಶಸ್ಸಿನ ರಹಸ್ಯ. ಜನವರಿಯಲ್ಲಿ ಹುಟ್ಟಿದವರ ಯಶಸ್ಸಿನ ರಹಸ್ಯ ತಿಳಿಯೋಣ ಬನ್ನಿ. ಇವರು ಶಿಸ್ತುಬದ್ಧರಾಗಿರುತ್ತಾರೆ. ಪರಿಶ್ರಮದ ಮೇಲೆ ಕೆಲಸವನ್ನು ಮಾಡುತ್ತಾರೆ. ತಾಳ್ಮೆಯನ್ನು ಹೊಂದಿರುತ್ತಾರೆ. ಆತ್ಮವಿಶ್ವಾಸ ಹೆಚ್ಚಿರುತ್ತದೆ. ಜವಾಬ್ದಾರಿಯುತ ಕೆಲಸಗಳನ್ನು ಮಾಡುತ್ತಾರೆ. ಈ 5 ಗುಣಗಳನ್ನು ಅವರನ್ನು ಇತರರಿಂದ ವಿಭಿನ್ನರನ್ನಾಗಿ ಮಾಡುತ್ತವೆ. ಜೀವನಕ್ಕೆ ಸಂದೇಶ. ಜನವರಿಯಲ್ಲಿ ಹುಟ್ಟಿದವರೇ ನಿಮ್ಮ ಶಕ್ತಿ, ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಆಯುಧ. ನಿಮ್ಮ ಪರಿಶ್ರಮ, ನಿಮ್ಮ ಯಶಸ್ಸು ನಿಮ್ಮ ತಾಳ್ಮೆಯ ಮೇಲೆ ಅವಲಂಬಿತವಾಗಿದೆ. ಇತರರ ಮಾತಿಗೆ ಬೇಸರಪಡದೆ ನಿಮ್ಮ ಗುರಿಯ ಕಡೆ ಸಾಗುತ್ತೀರಿ. ಕೊನೆಯ ಮಾತು ಸ್ನೇಹಿತರೆ. ಜನವರಿಯಲ್ಲಿ ಹುಟ್ಟಿದವರು ಸಾಮಾನ್ಯವಾಗಿ ಶಿಸ್ತು, ನಾಯಕತ್ವ, ಪರಿಶ್ರಮ ಮತ್ತು ಆತ್ಮವಿಶ್ವಾಸಕ್ಕೆ ಹೆಸರುವಾಸಿಯಾಗಿರುತ್ತಾರೆ ಎಂದು ಅನೇಕರು ನಂಬುತ್ತಾರೆ. ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ವಿಭಿನ್ನ. ಆದ್ದರಿಂದ ಇದನ್ನು ಮನರಂಜನೆ ಮತ್ತು ಸಾಮಾನ್ಯ ವ್ಯಕ್ತಿತ್ವದ ವಿವರಣೆಯಾಗಿ ನೋಡಬೇಕು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಶಿವಲೋಕ ಚಾನಲ್ನ ಉಳಿಸಿ ಮತ್ತು ಬೆಳೆಸಿ. ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ಹರ ಹರ ಮಹಾದೇವ. ಓಂ ನಮಃ ಶಿವಾಯ.